ನಾವು ಮಹಿಳೆಯರೆಲ್ಲ ಈ ಥರ ಪೆಂಡ್ರ ಇಟ್ಬಿಟ್ಟು ಮಹಿಳೆಯರನ್ನ ಮಾನ ಮರ್ಯಾದೆ ಹರಾಜಾಗ್ತಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಕೋರ್ತಿದ್ದೀವಿ ನಾವು. ಧಿಕ್ಕಾರ ಅಂದರೆ ಧಿಕ್ಕಾರನೇ. ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ, ಶಿವರಾಮೇಗೌಡ ಇವ್ರಿಗೆಲ್ಲ ಧಿಕ್ಕಾರನೇ. ಇವ್ರು ಸರ್ಕಾರನ ಕಿತ್ತು ಒಗಾಯಿಸ್ಬೇಕು. ಇಂಥ ಹೆಣ್ಮಕ್ಳದೆಲ್ಲ ಬಿಟ್ಟರೆ ಅವ್ರ ಮನೇಲಿ ಹೆಣ್ಮಕ್ಳಿಲ್ವಾ? ಅವ್ರ ಹೆಂಡ್ತಿದ್ದಿರ್ದು ಅವ್ರ ಮಕ್ಳು ತೋರಿಸ್ಲಿ, ಆಮೇಲೆ ಬೇರೆ ಹೆಣ್ಮಕ್ಳು ತೋರಿಸ್ಲಿ. ಮುಖ ಇಲ್ಲದೆ ಏನಿಲ್ಲ, ಬರೀ ಹೆಣ್ಮಕ್ಳನ್ನೇ ಹರಾಜಾಕ್ಬೇಕಾರೆ ಅವ್ರೆಂಥ ಸರ್ಕಾರದವರು? ನೀಚ ಸರ್ಕಾರ. ಈಜಾಗ ಬರಲಿ, ಅವರು ಕಲ್ಲಲ್ಲಿ ಹೊಡಿತೀವಿ ಸರಿಯಾದ್ರಲ್ಲಿ, ಕಿತ್ತೋಗಂಗೆ ಹೊಡಿತೀವಿ ಅವ್ರಿಗೆ, ಇತ್ತಕೊಂಡು ಹೊಡಿಯೋದೇ ಅವ್ರಿಗೆ. ಅಂಥ ಸರ್ಕಾರಕ್ಕೆ ಧಿಕ್ಕಾರ. ಇವರೆಲ್ಲ ರಾಜಕೀಯ ಹಾಕ್ಬೇಕು ಇವ್ರಿಗೆ ರಾಜಕೀಯ ಹಾಕ್ಬೇಕು ಇವ್ರಿಗೆ. ಹೆಣ್ಮಕ್ಳನ್ನ ಹರಾಜಕ ರಾಜಕೀಯನ ಇದು? ಅವ್ರ ಮನೆ ಹೆಣ್ಮಕ್ಳಿಲ್ವಾ? ಫಸ್ಟ್ ಅವ್ರ ಮನೆ ಪೆಂಡೆಂಟ್ ಮಾಡಿ ತೋರಿಸ್ಲಿ, ಆಮೇಲೆ ಇವ್ರದ್ದು ಕಂಡಿಡಿಲಿ. ಪೆಂಡೆಂಟ್ ಓಪನ್ ಮಾಡ್ದೆ ನಾವು ಹಿಡಿಬೇಕು. ಸುಮ್ಮನೆ ಅವ್ರನ್ನ ಜೈಲ್ಗೆ ಎಳೆಯೋದು, ಅವ್ರಿಗೆ ಅವಮಾನ ಮಾಡೋದು, ಕುಮಾರಣ್ಣನ ಫ್ಯಾಮಿಲಿಗೆಲ್ಲ ಅವಮಾನ ಮಾಡೋದು. ದೇವೇಗೌಡರಿಗೆ ಮರ್ಯಾದೆ ಕೊಡಲಿ ಅವರು. ಒಬ್ಬ ಪ್ರಧಾನಿಗೆ ಮರ್ಯಾದೆ ಕೊಡಲಿ ಅವರು. ದೇವೇಗೌಡರಿಗೆ ಮರ್ಯಾದೆ ಕೊಡಲಿ. ನಮ್ಮ ಪಕ್ಷದಲ್ಲಿ ನಾವು ಏನೇ ಇದ್ರೂ, ನಾವು ಯಾರೇ ಏನೇ ಹೇಳಿದ್ರು ನಾವು ಕಿವಿ ಕೊಡಲ್ಲ, ನಾವು ಕಿವಿ ಇದು ಮಾಡಲ್ಲ. ನಾವು ನಮ್ಮ ಪಕ್ಷದಲ್ಲಿ ನಮ್ಮ ನಿಷ್ಠೆ ಕಾರ್ಯಕರ್ತರಾಗಿ ನಾವು ಬಾಳ್ತೀವಿ. ಯಾರೇ ಏನೇ ಬದಲಾಯಿಸಿದ್ರು ನಾವು ನಮ್ಮ JDS ಬಿಟ್ಟು ನಾವು ಹೋಗಲ್ಲ. ಅವ್ರ ಸರ್ಕಾರದಲ್ಲಿ ಅವ್ರು ಮಾಡ್ತಾರೋ ಹಲ್ಕ ಕೆಲಸ ಬಿಟ್ಟು ಅವ್ರ ಸರ್ಕಾರದಾರ ಈ ಕಡೆ ಬರ್ತಾವ್ರೆ. ಅವ್ರು ಮಾಡೋ ಹಲ್ಕ ಕೆಲಸಗಳು, ಇಂಥ ಕೆಲಸ ಮಾಡೋದು ನೀಚಕ ಕೆಲಸಗಳ. ಇವರು ಸೋಲ್ತೀನಿ ಅನ್ನೋ ಭಯ ಭೀತಿ ಕಂಡು ಈ ಥರ ಮಾಡ್ತಾ ಇರೋದು. ಇವರು ಈ ಥರ ಉಲಾರ ಮಾಡಿ ಎಲ್ಲರಿಗೂ ಡೈವರ್ಟ್ ಮಾಡ್ತಾವ್ರೆ. ಈ ಥರ ಮಾಡಿ ಈ ಥರ ಹಿಂಗೆ ಹೆಂಗಸ್ರುಗಳಿಗೆಲ್ಲ ಹಿಂಗೆ ಪ್ರಜ್ವಲ್ ಬಗ್ಗೆ ಹೇಳೋರು ಪೆಂಡೆಂಟ್ ಕೊಡಲಿ. ಈಗ ಅವರು ಯಾರು ಅಂತ ಪ್ರಜ್ವಲ್ ಬಗ್ಗೆ ಪೆಂಡೆಂಟ್ ಹಂಚ್ತಾರೋ ಅದನ್ನು ಫಸ್ಟ್ ಹಿಡಿಬೇಕು. ಏಕ್ದಮ್ ತಗೊಂಡೋಗವ್ರನ್ನ ಜೈಲ್ಗೆ ಹಾಕೋದು ಅಂದರೆ ರೇವಣ್ಣವ್ರನ್ನ ಪ್ರಜ್ವಲ್ನ ಏನು ಅದನ್ನು ಇಲ್ಲಿ ಜನಗಳೆಲ್ಲ ಇದು ಮಾಡಬೇಕು. ನೋಡಿ, ಏನು ತಪ್ಪಿಲ್ಲ ಅವ್ರದ್ದು. ಇದೆಲ್ಲ ಈಗ ಮುಖಗಳ ಬದಲಾಯಿಸೋದು ಯಾಕೆ? ಈಗ ಡಿ.ಕೆ. ಶಿವಕುಮಾರ್ ಮುಖ ಬದಲಾಯಿಸೋರಲ್ಲ, ಯಾವಳ ಜೊತೆಯಲ್ಲಿರೋದ ಮೋಸದಿಂದ ಮಾಡಿರೋದು. ಏನೇನೋ ಮಾಡ್ಬೋದು ಈ ಕಾಲದಲ್ಲಿ, ಕಂಪ್ಯೂಟರ್ ಸಿಸ್ಟಮು ಏನೇನೋ ಮಾಡ್ಬೋದು. ಖುದ್ದ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ, ಇವನು ಶಿವರಾಮೇಗೌಡ, 3 ಜನನೂ ಪೆಂಡ್ರೈವ್ ಕೊಟ್ಟಾನ. ಪೆಂಡ್ರೈವ್ ಕೊಡ್ತಾರೆ ಯಾರು ಅಂತ ಕಂಡುಹಿಡೀಲಿ. ಕೊಟ್ಟರು ಯಾರು ಅಂತ ಕಂಡುಹಿಡೀಲಿ. ಆಗ ಇವ್ರು ಸರ್ಕಾರ ಗೊತ್ತು ನಡೆಸ್ತಾರೆ ಅನ್ನೋದು, ಸರ್ಕಾರ ನಡೆಸ್ತಾರೆ ಅನ್ನೋದು ಗೊತ್ತು ಅವ್ರದ್ದು. ತೋರಿಸ್ಲಿ ಅವ್ರೀಗ ಸರ್ಕಾರ ನಿಜವಾದ ಆಡಳಿತ ಆದ್ರೆ CBI ತನಿಖೆಗೆ ಒಪ್ಪಿಸ್ಲಿ. ಆಗ ಅವ್ರ ಸರ್ಕಾರ ನಾವು ಒಪ್ಕೋತೀವಿ. ಸುಮ್ಮನೆ ಸರ್ಕಾರ ಒಪ್ಕೊಳಕ್ಕಿಲ್ಲ ನಾವು.